ಹಾಸನ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಅಂಕನಹಳ್ಳಿ ಅರಣ್ಯ ಪ್ರದೇಶದ ಬಳಿ ವ್ಯಕ್ತಿಯೋರ್ವನ ಭೀಕರ ಕೊಲೆ ನಡೆದು ಹೋಗಿದೆ. ತಾಲೂಕಿನ ಹಳ್ಳಿ ಹೊಸೂರು ಹೋಬಳಿಯ ಆಲಗೌಡನಹಳ್ಳಿ ಗ್ರಾಮದ ಸಮೀಪದಲ್ಲಿ ಅಜ್ಞಾತರು ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಿ ಹೆಣದ ಮೇಲೆ ಹಾಗೂ ಪಕ್ಕದಲ್ಲೇ ಇದ್ದಂತಹ ಬೈಕ್ನ ಮೇಲೆ ಸೊಪ್ಪನ್ನು ಹಾಕಿ ಮುಚ್ಚಿ ಪರಾರಿಯಾಗಿದ್ರು. ಇನ್ನು ಮೃತ ಆದಂತಹ ವ್ಯಕ್ತಿಯನ್ನ ಹೊಳೆನರಸೀಪುರದ ಅಂಬೇಡ್ಕರ್ ನಗರದ ನಿವಾಸಿ ಮಣಿ ಅಂತ ಗುರುತಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಅಂದರೆ ಹಳ್ಳಿ ಹೊಸೂರು ಪೊಲೀಸರು ಭೇಟಿ ನೀಡಿ ಆ ಸಿಬ್ಬಂದಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ತಲೆ ಮೇಲೆ ಹರಿಸ್ಬಿಟ್ಟಿರಂಕ ಅವ್ರೆ ತಲೆ ಮೇಲೆ ಹರಿಸ್ಬಿಟ್ಟಿರಂಕ ಅವ್ರೆ ತಲೆ ಮೇಲೆ ಹರಿಸ್ಬಿಟ್ಟಿರಂಕ ಅವ್ರೆ ತಲೆ ಮೇಲೆ ಹರಿಸ್ಬಿಟ್ಟಿರಂಕ ಅವ್ರೆ ವ್ಯಕ್ತಿಯನ್ನ ಕೊಲೆ ಮಾಡಿ ಯಾರೋ ದುಷ್ಕರ್ಮಿಗಳು ನೋಡಿ ಕೊಲೆ ಮಾಡಿದ್ದನ್ನು ಮರೆಮಾಚಬೇಕು ಅಂತ ಹೇಳಿ ಆ ಕೊಲೆಯಾದಂತಹ ವ್ಯಕ್ತಿಯ ಮೇಲೆ ಮತ್ತು ಬೈಕ್ನ ಮೇಲೆ ಎರಡರ ಮೇಲೆ ಕೂಡ ಸೊಪ್ಪನ್ನು ಹಾಕಿ ಮುಚ್ಚಿ ಹೋಗಿಬಿಟ್ಟಿದ್ದಾರೆ. ಇದು ನಡೆದಿರುವಂಥದ್ದು ಹಾಸನ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಂಕನಹಳ್ಳಿ ಒಂದು ಅರಣ್ಯ ಪ್ರದೇಶದಲ್ಲಿ ಆದಂತಹ ಘಟನೆ ಇದು. ಆ ಒಂದು ಘಟನೆಯಲ್ಲಿ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಏನಿದೆ ಅಲ್ಲಿ ಆಲನಗೌಡನಹಳ್ಳಿ ಇದೆ, ಅಲ್ಲಿ ಅದರ ಸಮೀಪ ಆಗಿರುವಂಥದ್ದು. ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಆ ವ್ಯಕ್ತಿ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಆದರೆ ಕೊಲೆಯಾದಂತಹ ವ್ಯಕ್ತಿ ಯಾರು ಅಂತ ಗೊತ್ತಾಗಿದೆ. ಮಣಿ ಅಂತ ಆತನ ಹೆಸರು. ಆತ ಹೊಳೆನರಸೀಪುರದ ಅಂಬೇಡ್ಕರ್ ನಗರದ ನಿವಾಸಿ ಅಂತ ಹೇಳಲಾಗ್ತಾ ಇದೆ, ಗುರುತಿಸಲಾಗಿದೆ ಆತನನ್ನು. ಇನ್ನು ಈ ಘಟನೆ ತಿಳಿದಂತೆ ಯಾರೋ ಅಲ್ಲಿನ ವ್ಯಕ್ತಿಗಳು ತಿಳಿಸಿದ್ದಾರೆ ಈ ರೀತಿಯಾದ ಒಂದು ಘಟನೆ ಆಗಿದೆ ಅಂತ ಸಂಬಂಧಪಟ್ಟಂತಹ ಪೊಲೀಸರಿಗೆ. ಆ ಪೊಲೀಸರು ಬಂದು ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ಯಾರು ಮಾಡಿರ್ಬೋದು ಅಂತ ಹಳ್ಳಿ ಹೊಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ. ಅಲ್ಲಿಗೆ ಸಿಬ್ಬಂದಿಗಳು ಬಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾರು ಎತ್ತ ಅಂತ ಅದನ್ನು ಗಾಡಿ ನಂಬರ್ ಆಗಿರ್ಬೋದು ಇನ್ನೆಲ್ಲವನ್ನು ತೆಗೆದುಕೊಂಡು ಯಾರು ಈತ ಯಾರು ಮತ್ತು ಈತ ಏನಾಗಿರ್ಬೋದು ಈ ಒಂದು ವಿಚಾರದಲ್ಲಿ ಯಾವ ಉದ್ದೇಶಪೂರ್ವಕವಾಗಿ ಮಾಡಿದ್ದ ಅಥವಾ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಏನಾದರೂ ಅಪಘಾತ ಸಂಭವಿಸುತ್ತಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದ್ರ ಬಗ್ಗೆ ಕೂಡ ಎಲ್ಲ ತನಿಖೆ ಆಗುತ್ತೆ. ಪೊಲೀಸರು ಅಲ್ಲಿಗೆ ಬಂದು ಸುತ್ತಮುತ್ತ ಇದ್ದಂತಹ ಜನರ ಒಂದು ಮಾಹಿತಿಯನ್ನು ತೆಗೆದುಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಏನಿರ್ಬೋದು ಈ ಒಂದು ವಿಚಾರ ಅಂತ ಚರ್ಚೆ ಆಗ್ತಾ ಇದೆ. ಯಾರು ಮಾಡಿದ್ರು ಎತ್ತ ಅಂತ ಗೊತ್ತಿಲ್ಲ, ಆದರೆ ಆದಮೇಲೆ ಸೊಪ್ಪನ್ನು ಹಾಕಿ ಮುಚ್ಚಿ ಹೋಗಿರೋದಂತೂ ನಿಜ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇದು ಉದ್ದೇಶಪೂರ್ವಕವಾಗಿ ಆಗಿರೋದು ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಕಾಣ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕೋಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತೆ. ಯಾರಿರಬಹುದು ಏನು ಅಂತ ಎಲ್ಲವೂ ಕೂಡ ಪತ್ತೆ ಆಗುವಂತಹ ಒಂದು ಸಮಯ ಕೂಡ ಬಂದಾಗ ಗೊತ್ತಾಗುತ್ತೆ. ಹೀಗಾಗಿ ಹಾಸನದಲ್ಲಿ ಈ ಒಂದು ಘಟನೆ ಹಾಸನ ಮತ್ತು ಮೈಸೂರಿನ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಂತಹ ಘಟನೆ ಇದು. ಅರಣ್ಯ ಪ್ರದೇಶದಲ್ಲಿ ಗೊತ್ತಾಗಬಾರ್ದು ಅನ್ನೋಂಥ ರೀತಿಯಲ್ಲಿ ಯಾರಿಗೂ ಕಾಣಬಾರ್ದು ಅನ್ನೋಂಥ ರೀತಿಯಲ್ಲಿ ಸೊಪ್ಪನ್ನು ಹಾಕಿ ಮುಚ್ಚಿ ಹೋಗಿಬಿಟ್ಟಿದ್ದಾರೆ. ಆದರೆ ಅಲ್ಲಿ ಓಡಾಡ್ತಿದ್ದಂತಹ ಜನರ ಒಂದು ಗಮನಕ್ಕೆ ಬಂದಿದೆ. ಇದು ಏನು ಎತ್ತ ಅಂತ ಗಮನಿಸ್ತಾ ಗೊತ್ತಾಗಿದೆ ಅಲ್ಲಿ ವ್ಯಕ್ತಿಯ ಕೊಲೆ ಆಗಿದೆ ಅಂತ. ಪೊಲೀಸರು ಈ ಒಂದು ಸ್ಥಳಕ್ಕೆ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.